ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಚೀಸ್ ಕೇಕ್. ಮೊದಲಿಗೆ ಒಂದು ಬಿಸ್ಕೆಟನ್ನು ಚಾಯ್ಸ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತೊಗೋಬೋದು. ನಂತರ ಅದನ್ನು ರುಬ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಅದಕ್ಕೊಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡು ಚೀಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ್ರೆ ಬರುತ್ತೆ. ನಂತರ ರುಬ್ಬಿದ ಬಿಸ್ಕೆಟ್ ಪುಡಿಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ ಬೇಡಿ, ಸ್ಟೀಲು ಅಥವಾ ನಾನಿಲ್ಲಿ ಗಾಜು ಪಾತ್ರೆ ತೊಗೊಂಡಿದ್ದೀನಿ. ನೋಡಿ, ಗಾಜಿನಕ್ಕೆ ನಂತರ ಒಂದು 3 ಸ್ಪೂನು ತುಪ್ಪ ಹಾಕ್ಕೊಂಡು ಬಿಸ್ಕೆಟ್ ಪುಡಿಯನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದೇ ಸಮತಟ್ಟವಾಗಿ ನೀಟಾಗಿ ಸಮತಟ್ಟು ಮಾಡಿ ಕ್ಲೀನಾಗಿ ಒಂದೇ ಸಮ ಕೂತ್ಕೋಬೇಕು. ಹಾಗೆ ಸಮತಟ್ಟು ಮಾಡಿ ನೋಡಿ, ಇದಾಗಿದೆ. ನೀವು ಜಾಸ್ತಿ ಬೇಕಾದ್ರೂ 2 ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ರೆ ಆಗುತ್ತೆ. ಅದಷ್ಟೇ ತುಪ್ಪ ಕೂಡ ತೊಗೊಬೇಕಾಗುತ್ತೆ. ಈಗ ನೋಡಿ, ಚೀಸ್ದು ಆಗಿದೆ. ನಿಧಾನವಾಗಿ ಅದನ್ನು ಒಂದು ಬಟ್ಟೆಯಲ್ಲಿ ಸೋಸ್ಕೊಂಡು ಚೆನ್ನಾಗಿ ಹಿಂಡ್ಕೊಂಡು ಇಟ್ಕೊಳ್ಳಿ. ಚೆನ್ನಾಗೆಲ್ಲ ಕ್ಲೀನಾಗಿ ಹಿಂಡಿ ಇಟ್ಕೊಂಡ್ರೆ ಇವಾಗ ನೋಡಿ ಆಗಿದೆ. ಅದನ್ನು ತೆಗೆದುಕೊಂಡು ನೋಡಿ, ಹುಡಿಯಾಗಿದೆ. ನೋಡಿ, ಹಿಂಗೆ ಕಟ್ಟಿಡಿ. ನಂತರ ಒಂದು ಮಿಕ್ಸಿ ಜಾರಿನ 1 ಕಪ್ ಸಕ್ಕರೆ ತೊಗೊಂಡು ಪುಡಿ ಮಾಡ್ಕೊಳ್ಳಿ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನಂತರ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ ಮತ್ತು ಚೀಸ್ ಹಾಕ್ಕೊಳ್ಳಿ. 1 ಸ್ಪೂನ್ ವೆನಿಲಾ ಎಸರು ಕೂಡ ಹಾಕ್ಕೊಳ್ಳಿ. ಫ್ರೆಶ್ ಕ್ರೀಮಲ್ಲಿ 250 ml ತೊಗೊಂಡಿದ್ದೀನಿ. 1 ಸ್ಪೂನು ಚೆನ್ನಾಗಿ ಎಲ್ಲವನ್ನು ರುಬ್ಕೊಳ್ಳಿ. ನೋಡಿ, ಇದಾಗಿದೆ. ನೀವು ಹೆಚ್ಚಿಗೆ ಬೇಕಾದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಕೂಡ ಕಾರ್ನ್ಫ್ಲೋರ್ ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ಅಷ್ಟೇ ಸಾಕು. ನಂತರ ಒಂದು ಚಾಕ್ಲೇಟ್ ಅಥವಾ 2 ಚಾಕ್ಲೇಟ್ ಸಾಕು. ಒಂದು 50 ರೂಪಾಯಿದಾದರೆ ಸಾಕು. ನೋಡಿ, ಚೆನ್ನಾಗಿ ಸ್ವಲ್ಪ ಹಾಲು ಹಾಕ್ಕೊಂಡು ಅಥವಾ ಕ್ರೀಮ್ ಏನಾದ್ರು ಉಳಿದಿದ್ರೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಗಿದೆ. ಬೌಲ್ಗೆ ಮಿಕ್ಸ್ ಮಾಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿರಿ ಮುಂಚೆಗೆ. ನಂತರ ಇದನ್ನು ಚಾಕ್ಲೇಟನ್ನು ಹಾಕೋಬೋದು. ನೋಡಿ, ಹೇಗೆ ಕಾಣ್ತಿದೆ. ಈಗ ಫ್ರಿಜ್ಜಲ್ಲಿ 1-2 ಅವರ್ ಇಟ್ಟಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬಂದಿದೆ. ನೋಡಿ, ಕ್ರೀಮ್ ಒಳಗಡೆ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತಿಟ್ಟರೆ ನೈಸಾಗಿ ಕೂಡ ಬರುತ್ತೆ. ನೋಡಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.